ಇವ್ರೀಗ ಇವ್ರ ತಮ್ಮಗ ಇವ್ರ ಇದ್ ಬಿದ್ದರಿ ಬೈಕ್ ಸಂಕ್ರಾಂತಿ ನೋಡ್ರಿ ಚಲೋತ್ನ್ಯಾಗ ಊರಣ್ಣಂತರು ರೆಡಿ ಆಗೈತಿ ನೋಡ್ರಿ ಫ್ರೆಂಡ್ಸ್. ಕೆಲವು ಈಗ ಎಣ್ಣೆಗಾಯಿ ಮಾಡಿದ್ರೆ ಆಯ್ತು ಅಂತೇಳಿ ಆ ಬದ್ನಿಕಾಯಿ ಎಷ್ಟು ಸಣ್ಣ ಸಣ್ಣ ತಗೊಂಬಂದಾರ ಯಜಮಾನ್ರು ಎಳಿದು. ಏ ಪಿಲ್ಲು ಆವಾಜ್ ಕಮ್ಮಿ ಮಾಡ. ಹಾಯ್ ಸ್ನೇಹಿತರೆ, ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಫ್ರೆಂಡ್ಸ, ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾಷ್ಟ ಆಗೈತಿ, ಉಪ್ಪಿಟ್ಟು ಮಾಡಿದ್ದೆ, ಚಹಾ ಕುಡ್ದು ಯಜಮಾನ್ರು ಗುಡಿಗೆ ಹೋಗಿದ್ದಾರೆ ಪಿಲ್ಲನ್ ಕರ್ಕೊಂಡು. ಎಲ್ಲರದು ಜಳಕ್ಕಾಗೈತಿ. ಈ ಸದ್ಯಕ್ಕೆ ನಾನು ಮೈ ತಗೊಳ್ಬೇಕು, ನೀರಿಗಿಟ್ಟೀನಿ. ಸೊ ನೀರು ಕೊಡೋಕ್ಕಾದು ಅಂತಂದ್ರೆ ಜಳಕ ಮಾಡ್ಬೇಕ್ರಿ. ಬರ್ರಿ ವಿಡಿಯೋನ ಶುರು ಮಾಡೋಣ. ಎಲ್ಲರೂ ದಯವಿಟ್ಟು ಆದಷ್ಟು ಪ್ರಯತ್ನ ಮಾಡ್ತೀರಿ ಅನ್ಕೋತೀನಿ. ವಿಡಿಯೋನ ಕೊನೆವರೆಗೂ ನೋಡ್ರಿ ಫ್ರೆಂಡ್ಸ. ಇವಾಗ ನೋಡ್ರಿ ಕಡ್ಲಿಬೇಳೆ ಕುದಿಯಕ್ಕೆ ನೋಡ್ರಿ, ಓಪನೇ ಇಟ್ಟಿನಿ. ಸೀಟ್ ಹಾರಾಗತ್ತೈತಿ ನೋಡ್ರಿ, ಹೊಸದೈತಿ ಫ್ರೆಂಡ್ಸ. ನಾನು ಒಂದು ಸುಮ್ಮನೆ ಒಮ್ಮೊಮ್ಮೆ ತಲೆ ಓಡಿಸೋದೇ ಇಲ್ಲ, ಬಟ್ ಇರಲಿ ಇದ್ರೊಳಗನೆ ಮೇಂಟೈನ್ ಮಾಡಿದ್ರೆ ಆಯಿತು ಅಂತೇಳಿ ಓಪನ್ ಇಟ್ಟ ಕಡ್ಲಿಬೇಳೆ ಕುಸಕತ್ತಿ ನೋಡ್ರಿ. ಹೊಸದೈತಿ, ನಮ್ಮ ಶ್ರದ್ಧಾ ಶಿಷ್ಯರು ಕೊಡ್ಸಿದ್ದ. ಸುಮ್ಮನೆ ಯಾಕೆ ಎರಡೆರಡು ತೆಗೆದು ಇದು ಮಾಡ್ಕೊಂಡು ಕುಂದಿರ್ಲಿ ಅಂತೇಳಿ ಸೀಟಿನ ಯಾವಾಗ ರಿಪೇರಿ ಮಾಡ್ತಾರೆ ಅವಾಗನೇ ಇದು ಮಾಡ್ತೀನಿ ರೀ ಫ್ರೆಂಡ್ಸ್. ಈಗ ಅನ್ಕತ್ತ ಇದ್ರಾಗೆ ಉದ್ಯಕ್ಕೆ ಇಟ್ಟಿನಿ. ಅಡ್ಡಿ ಇಲ್ರಿ, ಕೆಲವೆಲ್ಲ ಸಲ ನಾವು ಸಣ್ಣವ್ರಿದ್ದಾಗೆಲ್ಲ ಮತ್ತು ಬೊಗಣ್ಯಾಗ ಅದೆಲ್ಲ ಓಪನ್ ಇಟ್ಟು ಕುದಿಸ್ತಿದ್ವಿ. ಓಪನ್ ಇಟ್ಟು ಕುದಿಸಿದ್ರು ಭಾಳ ರುಚಿ ಆಗುತ್ತೆ ರೀ ಫ್ರೆಂಡ್ಸ್. ಕೆಲವು ಸಲ ಕುಕ್ಕರ್ನೇ ಹಾಕಿ ಕುದಿಸ್ತೀವಲ್ಲ, ಒಮ್ಮೊಮ್ಮೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಅಳಸಾಗ್ಬಿಡುತ್ತೆ, ಇಲ್ಲ ಗಟ್ಟಿಯಾಗಿ ಗಂಡು ಕುದಿತೈತಿ ಕಡ್ಲಿಬೇಳೆ. ಹಿಂಗಿಟ್ರೆ ಟೆನ್ಷನೇ ಇಲ್ರಿ. ಹಂಗಾಗಿ ಇದು ಕುದಿಲಿ. ಜಳಕ ಅದೆಲ್ಲ ಆಗೈತೆ ನೋಡ್ರಿ. ಸೊ ಎಲ್ಲ ಇವತ್ತು ದೇವರೆಲ್ಲ ತೆಗೆದು ಮಾಡಿ ಕ್ಲೀನಾಗಿ ತೊಳೆದು ಮತ್ತು ಹೊಳ್ಳಿ ದೀಪದನ್ನೆಲ್ಲ ಹಚ್ಚಿ ನೋಡ್ರಿ ಫ್ರೆಂಡ್ಸ. ಪಿಲ್ಲು ಯಜಮಾನ್ರು ಗುಡಿಗೆ ಹೋಗಿದ್ರಲ್ಲ, ನಂದಿಕೋಲ್ ತೊಗೊಂಡು ಬಂದಾರ ನೋಡ್ರಿ. ಈ ಥರದ್ದು 7 ನಂದಿಕೋಲ್ ಇರ್ತಾವ್ರಿ ಫ್ರೆಂಡ್ಸ. ಈ ಸೈಡ ದೊಡ್ಡ ದೊಡ್ಡ ಇರ್ತಾವ್ರಿ. ಆ ನಂದಿಕೋಲ್ ಜೊತೆಗೆ ಮದುವೆ ಆಗ್ತದ. ನಿನ್ನೆ ಮದುವೆ ಆಯಿತು, ಇವತ್ತು ಇದು ರೀ ಸುಗುಡಿ ಸುಡ್ತಾರೆ ಫ್ರೆಂಡ್ಸ. ಇದ್ರಿ ಹಿಸ್ಟ್ರಿ ಕೇಳ್ಬೇಕಂದ್ರೆ ದೊಡ್ಡದೇ ಐತ್ರಿ ಅದ್ರದ್ದು, ಯಾಕೆ ಈ ಥರ ಎಲ್ಲ ಪಾಲಿಸ್ತಾರಂತೇಳಿ. ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಈ ಥರ ನಂದಿಕೋಲ್ ತೊಗೊಂಡು ಬಂದಾರ ನೋಡ್ರಿ. ಈ ಜಗಲಿ ಮ್ಯಾಗ ಇಟ್ಟೀನಿ. ನಾನು ಆದ ವರ್ಷ ತೊಗೊಂಡು ಬಂದಿದ್ದೆ ಯಜಮಾನ್ರು. ಪಿಲ್ಲು ಆಟ ಆಡ್ತಿದ್ದನ್ನು ತೊಗೊಂಡು ನೋಡಿರ್ತೀರಿ ನೀವು. ಸೊ ಪೂಜೆನೂ ಆಗೈತ್ರಿ. ಇವಾಗ ನೋಡ್ರಿ ಬ್ಯಾಳೆ ಹೋಳ್ಗೆ ಮಾಡ್ತೀನಿ ನೋಡ್ರಿ. ಇದ್ರ ಜೊತೆ ಕಟ್ಟಿನ ಸಾರು ಮಾಡ್ಬೇಕು ಫ್ರೆಂಡ್ಸ. ಕಟ್ಟಿನ ಸಾರು ಮಾಡೋಕೆ ಸೊ ಮೊದಲ ಬ್ಯಾಳೆ ಕುದ್ದಿದ್ದು ರೀ. ಕುದ್ದಾದ್ಮ್ಯಾಗ ನೀರು ಬಸ್ತೀನಿ ರೀ. ಎಲ್ಲ ನೀರು ಬಸ್ಸಾದ್ಮ್ಯಾಗ ಈಗ ಅದಕ್ಕೆ 1 ಬಟ್ಲ ಕಡ್ಲಿ ಬೇಳೆಗೆ 1 ಬಟ್ಲ ಬೆಲ್ಲ ಹಾಕೀನಿ. ಇಲ್ಲಿ ನೋಡ್ರಿ ಇದ್ರ ಮ್ಯಾಗ ಬ್ಯಾಳೆ ಹಾಕಿದ್ದೆ, ನೀರೆಲ್ಲ ಜಾನ ನೋಡ್ರಿ. ಸ್ವಲ್ಪ ಎಷ್ಟನೇ ಹಾಕಿದ್ದೆ, ಕಟ್ ಚಲೋತ್ನ್ಯಾಗ ಬಂದ್ರೆ ಸಾರು ಮಸ್ತ್ ಆಗತ್ತೆ ಅಂತೇಳಿ. ಈಗ ಕೊಬ್ಬರಿನ ತುರ್ಕೊಂಡಿನಿ ಚಂದಾಗ ನೋಡ್ರಿ, ಕ್ಯಾಂಪ್ ಆಗಂಗೆ ಹುರ್ಕೊಂಡಿನಿ. ಉಳ್ಳಾಗಡ್ಡಿ ಕ್ಯಾಂಪ್ ಆಗಂಗೆ ಹುರ್ಕೊಂಡಿನಿ, ಬೆಳ್ಳುಳ್ಳಿ ಹುರ್ಕೊಂಡಿನಿ. ಈಗ ಸಾರಿಗೆ ಮಾಡೋಕೆ ಹಂಗೆ ಹುಂಚಿ ಹುಳಿನೂ ಬೇಕು ನೋಡ್ರಿ. ಹುಂಚಿ ಹುಳಿನ ಸದ್ಯಕ್ಕೆ ನೆನೆ ಇಟ್ಕೊಂಡಿನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ಈ ಕಡೆಗೆ ಅನ್ನಕ್ಕೆ ಇಟ್ಟು ನೋಡ್ರಿ, ಒಂದಾಗನ ಒಂದು ಆಗ್ಬಿಡ್ತಾವೆ ಕೆಲಸ ಅಂತೇಳಿ. ಹಾಗೆ ಯಜಮಾನ್ರು ಕಾಯಿಪಲ್ಲೆ ತೊಗೊಂಡು ಬಂದಿದ್ರಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಂದ್ರಿ ಇಲ್ಲ? ಬೆಳ್ಳುಳ್ಳಿ ಹೆಂಗಿದ್ದು? ಏ ಪಿಲ್ಲು ಆವಾಜ್ ಕಮ್ಮಿ ಮಾಡ. ಬೆಳ್ಳುಳ್ಳಿ ಹೆಂಗಿದ್ದು ಮೋ? ಟಮಾಟಿ ಕಿಲೋ. ಮತ್ತು ಉಳ್ಳಾಗಡ್ಡಿ 50 ರೂಪಾಯಿ ಕಿಲೋ. ಟಮಾಟಿ ಸ್ವಸ್ತೆಗ್ಯಾರಿ, ಉಳ್ಳಾಗಡ್ಡಿ ಮತ್ತು ಅಷ್ಟೇ ಅದ ನೋಡ್ರಿ ರೇಟ್. ಅದೇ 30-40 ಈ ಥರ ಅದ ನೋಡ್ರಿ. ಸೊ ಸ್ವಲ್ಪ ಮಟ್ರು, ಬದ್ನಿಕಾಯಿ, ಕರಿಬೇವು, ಕೊತ್ತಂಬರಿ, ಆಮ್ಯಾಗ ಸಬ್ಬಸಿಗೆ ಸೊಪ್ಪು ತೊಗೊಂಡು ಬಂದಾರ ನೋಡ್ರಿ. ಇಷ್ಟ ಐತಿ, 20 ರೂಪಾಯಿ ಅಂತ್ರಿ ಅದು ಅಷ್ಟು ಸೂಡಿಗೆ. ಬೆಂಡೆಕಾಯಿ ತೊಗೊಂಡು ಬಂದಾರ. ಅನ್ನೂ ಆಗಕ್ಕತ್ತೈತ್ರಿ, ಕುದಿ ಹಿಡ್ದೈತಿ. ಈಗ ಎಣ್ಣೆ ಹಾಕಿನಿ, ಅದ ಜೀರಿಗೆ ಸಾಸಿವೆ ಹಾಕೀನಿ. ಬೆಳ್ಳುಳ್ಳಿನ ಕುಟ್ಟು ಹಾಕೋಣಮಂತ ಹಾಕೊಂಡು ನೀನು ಕುಟ್ತೀನಿ. ಸ್ವಲ್ಪ ಜಜ್ಜಿ ಹಾಕೊಂಡ್ರೆ ಟೇಸ್ಟ್ ಬರ್ತದೆ ನೋಡ್ರಿ, ಘಮ ಘಮ ಅನ್ನಂಗೆ. ಕಟ್ಟಿನ ಸಾರು ಮಾಡೋದು ಭಾಳ ಮಂದಿಗೆ ಗೊತ್ತಿರಂಗಿಲ್ಲ. ಆಮೇಲೆ ಕಮೆಂಟ್ ಮಾಡಿರ್ತೀರಿ. ಎಲ್ಲ ಇದು ವಿಡಿಯೋ ಮಾಡ್ಕೊತ ಕೂತ್ರೆ ಒತ್ತಾಗ್ಬಿಡ್ತೈತ್ರಿ. ಒಂದೊಂದು ಸರಿ ಬೇಸರ ಆಗ್ಬಿಡುತ್ತೆ ನನಗೂ. ಬಟ್ ನಿಮಗೋಸ್ಕರ ನಾನೀಗ ಅದನ್ನು ವಿಡಿಯೋನ ಶೇರ್ ಮಾಡತ್ತೀನಿ ನೋಡ್ರಿ. ಕಟ್ಟು ಬಸ್ಕೊಂಡು ಸೈಡಿಗೆ ಇಟ್ಟಿರ್ತೀನಿ. ಈಗ ಎಣ್ಣೆ ಒಳಗೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಆಮೇಲೆ ಮಸಾಲೆ ಖಾರ ಹಾಕೊಂಡಿನಿ ರೀ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿನಿ.
ಈಗೇನೈತಿ ಕರಿಬೇವು ಹಾಕೋಣಂತ. ಇವತ್ತ ಫ್ರೆಶ್ ತೊಗೊಂಡು ಬಂದಾರಿ ಯಜಮಾನ್ರು. ಚಟಪಟ ಅಂತೇಳಿ ಸಿಡಿಯಾಕತ್ತಾವು. ಈ ಸದ್ಯಕ್ಕೆ ನೋಡ್ರಿ ಇಲ್ಲಿ ಹುಣಸೆ ಹಣ್ಣನ್ನ ಸ್ವಲ್ಪ ಕಿವುಚ್ಕೊತೀನಿ ರೀ. ಸಣ್ಣ ಉರಿ ಇಟ್ಟೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಲಿ ಸ್ವಲ್ಪ ಇದನ್ನು ಕಿವುಚ್ಕೊಂಡು ಒಮ್ಮೆಲೆ ಹಾಕೋಬಾರ್ದ್ರಿ. ಹುಳಿ ಆಮೇಲೆ ಹೆಚ್ಚು ಕಮ್ಮಿ ಆಗೋದು ನೋಡಿ ಹಾಕೊಳಕ್ಕೆ ಬರ್ತೈತಿ. ಸೊ ಈಗ ಮೊದಲ ಒಂದು ಸ್ವಲ್ಪ ಅಂದ್ರೆ ಹುಳಿ ಹಾಕೋತೀನಿ ರೀ. ಇದು ಹಸಿ ಇರುತ್ತಲ್ಲ, ಹಂಗಾಗಿ ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತದೆ. ಈ ಸದ್ಯ ಇದನ್ನ ಹಾಕೋತೀನಿ ಹುಳಿನ. ಈ ಹುಳಿ ಹಾಕೊಂಡಾದ್ಮೇಲೆ ಈಗ ಇದನ್ನು ಇದು ಮಾಡಿ ಇಟ್ಕೊಂಡಿನಿ ರೀ ಫ್ರೆಂಡ್ಸ್, ಕೊಬ್ಬರಿ ಒಳಗೆ ಈಗ ಕಟ್ ಹಾಕೋತೀನಿ. ಕಟ್ ಹಾಕ್ಕೊಂಡು ಈಗ ಇದನ್ನು ಹಾಕೊಂಬಿಡೋಣಂತ. ಅಷ್ಟು ಬಳಚಿ ಹಾಕೋತೀನಿ ರೀ ಬೊಗಣ್ಯಾಗ. ಈಗ ಸ್ವಲ್ಪ ಉರಿನ ಜೋರು ಮಾಡ್ಕೋತೀನಿ ರೀ. ಉರಿನ ಜೋರು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಟ್ ಇತ್ತಲ್ಲ ಆ ಕಟ್ ಹಾಕ್ಕೋತೀನಿ. ಕಟ್ ಹಾಕ್ಕೊಂಡು ಈಗ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಖಾರ ಹಾಕೋಣಮಂತ. ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ರೀ, ಹಂಗಾಗಿ ಖಾರ ಹಾಕ್ಕೊಂಡು ಈಗ ಉಪ್ಪು ಹಾಕೋಣಂತ. ಸ್ವಲ್ಪ ರೆಸಿಪಿ ಮಾಡೋಕೆ ಏನಂತಂದ್ರೆ ಟ್ರೈಪಾಡ್ ಅದು ಇಲ್ಲಿ ಅಡ್ಜಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ರೀ, ಹಂಗಾಗಿ ಇಲ್ಲಿ ಸ್ವಲ್ಪ ಟ್ರೈಪಾಡ್ ಹಾಕಿ ಮಾಡೋದು ಭಾಳ ಕಡಿಮೆ. ನಾನು ಉಪ್ಪು ಹಾಕೊಂಡಿನಿ ರೀ. ಆಮೇಲೆ ರುಚಿ ಹೆಚ್ಚು ಕಮ್ಮಿ ನೋಡಿ ಹಾಕೊಳಕ್ಕೆ ಬರ್ತೈತಿ. ಉಪ್ಪು ಖಾರ ಹುಣಸೆಹಣ್ಣು ಕಟ್ಟು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಈಗ ಅದೊಂದು ಸ್ವಲ್ಪ ಕುದಿ ಬಲ್ರಿ. ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋತೀನಿ. ಈಗ ಮೊದಲ ಹೂರಣ ರೆಡಿ ಆಗೈತೆ ರೀ ಫ್ರೆಂಡ್ಸ್. ಮತ್ತು ಆರಿತ್ತಂದ್ರೆ ಚಲೋತ್ನಾಗ ಮಿಕ್ಸಿ ಆಗಲ್ಲ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಹೂರಣನ. ನೋಡಿರಿ ಚಲೋತ್ನಾಗ ಹೂರಣ ಅಂತೂ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಕೆಲವು ಸಲ ಕೆಟ್ಟು ಬಿಡುತ್ತೆ ರೀ. ಓಪನ್ ಕುದಿಸಿದೆ ಬೆಟರ್ ಅಂತ ಅನ್ಕೋತೀನಿ. ಈಗ ಇದ್ರ ಮ್ಯಾಗ ಮುಚ್ಚಿಟ್ಬಿಡೋಣ. ಸಾರು ಕುದಿಯಕತ್ತೈತೆ ರೀ. ಈಗ ಇದು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡ್ತೀನಿ ರೀ, ಇಷ್ಟ ಸಾಲಲ್ಲ. ಇವತ್ತು ಮಾಡಿದ್ದು ನಾಳೆಗೆ ಟೇಸ್ಟ್ ಕೊಡ್ತದೆ ರೀ. ಮಸಾಲೆ ಮಿಕ್ಸ್ ಆಗಿರ್ತದಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಹೆಚ್ಚಿಗೆ ಮಾಡಿ ಅದಕ್ಕೆ ಏನೇನು ಬೇಕು ಹಾಕ್ಬಿಡ್ತೀನಿ ಫ್ರೆಂಡ್ಸ. ಅನ್ನ ಆಗೈತ್ರಿ, ಮಸ್ತ್ ಹೂರಣ ಆಗೈತಿ. ಹಾಗೇನೆ ನೋಡ್ರಿ ಇಲ್ಲಿ ಈ ಕಡೆ ಇಟ್ಟಿಂದ ಜಾಗ ಸಾತಿಲ್ಲ ಅಂತೇಳಿ ಹೋಳಿಗೆ ಹಿಟ್ಟು ನೋಡ್ರಿ. ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಸ್ವಲ್ಪ ಏನೈತಿ ಇದು ರೀ ಏನಪ್ಪ ಅಂತಂದ್ರೆ ರವೆ, ಚೂರು ಉಪ್ಪು ಹಾಕಿ ನಾದಿಟ್ಟಿನಿ ರೀ ಫ್ರೆಂಡ್ಸ್. ಇದನ್ನು ಎಷ್ಟೊತ್ತತ್ತು ಈಗ ನೆಂದೈತದು. ಈಗ ಸಾರುನ ಆಗೈತೆ ನೋಡ್ರಿ. ಎಷ್ಟು ಬೇಕಷ್ಟು ಹಾಕಿನಿ. ಈಗ ಸ್ವಲ್ಪ ಕೊಬ್ಬರಿ ತುರಿನ ರೀ ನೋಡ್ರಿ. ಕೊಬ್ಬರಿ ತುರಿನ ಮ್ಯಾಗ ಹಾಕ್ಕೊಂಡ್ಬಿಡ್ತೀನಿ. ಆಂಬೂರ ರೆಡಿ, ಕಟ್ಟಿನ ಸಾರು ರೆಡಿ. ಒಬ್ಬಟ್ಟು ಸಾರು ಅಂತಾರೆ ಬೆಂಗಳೂರು ಸೈಡ್ ಅದೆಲ್ಲ. ಇದು ಭಾರಿ ರುಚಿ ಇರ್ತೈತೆ ರೀ. ನೋಡೋಕೆ ಸಿಂಪಲ್ ತಿಳಿ ಕಾಣಿಸ್ತೈತಿ. ಊಟಕ್ಕಂದ್ರೂ ಮಸ್ತ್ ನೋಡ್ರಿ, ರುಚಿ ಭಾರಿ ಇರ್ತೈತಿ ಇದು. ಈಗ ಎಣ್ಣೆಗಾಯಿ ಮಾಡಿದ್ರಾಯ್ತು ಅಂತೇಳಿ 6 ಬದ್ನಿಕಾಯಿ ರೀ ಎಷ್ಟು ಸಣ್ಣ ಸಣ್ಣ ತೊಗೊಂಬಂದಾರೆ ಯಜಮಾನ್ರು. ಎಳಿ ಅದಾವ್ರಿ, ಇವತ್ತಿ ತೊಗೊಂಬಂದಾರ ಫ್ರೆಶ್ ಆಗಿ. ಸೊ ಈಗ ಬೆಳ್ಳುಳ್ಳಿನ ಕೂಡ ಈ ಥರ ಜಜ್ಜಿ ಇಟ್ಕೊಂಡು ನೋಡ್ರಿ ಎಣ್ಣೆಗಾಯಿ ಮಾಡೋಕೆ. ಇಲ್ಲೇನೈತಿ ಸಣ್ಣ ಬೋಲ್ ರೀ, ಇದು ಊರ್ಲಿಂದ ತೊಗೊಂಡು ಬಂದಿದ್ದು. ಇದ್ರೊಳಗೆ ಮಾಡಿದ್ರಾಯ್ತು. ಸ್ವಲ್ಪ ಅದ ನೋಡ್ರಿ ಬದ್ನಿಕಾಯಿ ಅದಕ್ಕಂತೇಳಿ. ಇದಕ್ಕೆ ಮಸಾಲೆ ಏನೇನು ಹಾಕಿನಂತಂದ್ರೆ ಶೇಂಗದ ಪುಡಿ, ಉಪ್ಪು, ಮಸಾಲೆ, ಖಾರ, ಒಂದೊಂಚೂರು ಎಳ್ಳು, ಆಮೇಲೆ ಇದು ರೀ ಹುಣಸೆ ಹಣ್ಣಿಂದು ರಸ ಇಷ್ಟು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದನ್ನು ಮಸಾಲೆ ಮಾಡಿ ತುಂಬಿನಿ ಇದ್ರೊಳಗೆ. ಸೊ ಇವಾಗ ಏನೈತಿ ಜೀರಿಗೆ, ಸಾಸ್ಮಿ, ಬೆಳ್ಳುಳ್ಳಿ ಹಾಕಿ ಡೈರೆಕ್ಟಾಗಿ ಬದ್ನಿಕಾಯಿ ಹಾಕೋದು ನೋಡ್ರಿ. ಕಟ್ಟಿನ ಸಾರು ಕೂಡ ಎಷ್ಟು ಮಸ್ತಾಗಿ ಆಗೈತೆ ನೋಡ್ರಿ. ಮ್ಯಾಗ ಎಷ್ಟು ಚಂದ ಎಣ್ಣೆ ತೇಲೈತಿ. ಅದನ್ನು ಉಳ್ಳಾಗಡ್ಡೆದನ್ನ ಈಗ ಸಣ್ಣ ಉರಿ ಇಟ್ಟು ಕೆಂಪಗಾಗಿ ಹುರಿದಿ ನೋಡ್ರಿ. ಅದರಿಂದನೇ ಅಷ್ಟು ಮ್ಯಾಗ ರಂಜಗಾಗಿ ಕಲರ್ ಬರ್ತೈತಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಕರಿಬೇವು ಹಾಕೋತೀನಿ. ಕರಿಬೇವು ಹಾಕ್ಕೊಂಡು ಎಣ್ಣೆ ಒಳಗೆ ಸ್ವಲ್ಪ ಮಸಾಲೆ ಖಾರ ಹಾಕೋತೀನಿ ರೀ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಇವಾಗ ಏನೈತಿ ಇವು ಬದ್ನಿಕಾಯಿನ ಇಟ್ಬಿಡಂಬ್ರಿ. ಕರೆಕ್ಟಾಗಿ ಬದ್ನಿಕಾಯಿಗೂ ಈ ಬೋಗಣಿಗೂ ಕರೆಕ್ಟಾಗಿ ಆಗೋಗ್ಬಿಡ್ತೈತಿ ನೋಡ್ರಿ. ಯಾಕಮ್ಮ ಎಷ್ಟು ಆವಾಜ್ ಬರತ್ತೈತಿ ನಿಮಗೆ? ಎದಕ್ಕೆ? ಸ್ವಲ್ಪ ಎಣ್ಣೆಗ ಫ್ರೈ ಮಾಡಂತೆ. ಒಂದು ನಿಮಿಷ ಎಣ್ಣೆಗೆ ಫ್ರೈ ಮಾಡ್ಕೊಡಮ್ಮಂತ ಮ್ಯಾಗ ತಳಗ ಮಾಡೋಣ. ಅಂದ್ರೆ ಮಸ್ತ್ ಆಗ್ತಾವ್ರಿ ಎಣ್ಣೆಗಾಯಿ. ಎಣ್ಣೆಗಾಯಿ ಎಲ್ಲ ಅಂತಾರೆ. ಸೊ ಇದಕ್ಕೆ ಈ ಮಸಾಲೆ ಏನೈತೆ ನೋಡ್ರಿ, ಈ ಮಸಾಲೆ ಹಾಕಿ ಇದಕ್ಕೆ ಎಷ್ಟು ಕುದಿಯಕ್ಕೆ ಬೇಕಲ್ಲ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಿಬಿಡೋಣ.
ಈ ಕಡೆಗೆ ಹೋಳಿಗೆ ಮಾಡ್ತೀನಿ ರೀ, ಹಂಚಿ ಇಟ್ಕೊಂಡಿನಿ. ಈಗ ಈ ಬೊಗುಣಿನ ಈ ಕಡೆ ಶಿಫ್ಟ್ ಮಾಡಿ ನೋಡ್ರಿ. ಇದು ಚಲತ್ನೆ ಕುದೀಲಿ, ಸಣ್ಣ ಉರಿ ಇಟ್ಟು ಕುದಿಯಕ್ಕೆ ಇಟ್ಟಿನಿ. ಸ್ವಲ್ಪ ರಸ ಬಿಟ್ಟು ಮಾಡಿದ್ರೆ ಆಯ್ತು ಅಂತೇಳ್ರಿ. ಆಮೇಲೆ ಸೊ ಹಪ್ಪಳ ಈಗ ಯಜಮಾನ್ರು ಬಂದಾರಿ, ಹಪ್ಪಳ ತೆಗೆದು ಕೊಟ್ಟಾರ. ಮೊದಲ ಈಗ ನೆವದಿಗೆ ಹೋಳ್ಗಿದ್ದು ಇದು ಮಾಡ್ಕೊತೀನಿ ರೀ ಫ್ರೆಂಡ್ಸ್. ಚಿಪ್ಟಿಗಳು ಸಣ್ಣ ಸಣ್ಣ ಹೋಳಿಗೆ ಮಾಡ್ಕೊಂಡು ನೆವದಿಗೆ ತೋರಿಸ್ಕೊಂಡು ಆಮೇಲೆ ಊಟಕ್ಕೆ ಮಾಡ್ತೀನಿ. ಅಲ್ಲಿವರೆಗೂ ಬದ್ನಿಕಾಯಿ ಏನೋ ರೆಡಿ ಆಗ್ತದೆ. ಈ ಕಡೆ ಹೋಳಿಗೆ ಮಾಡ್ಕೊಂಡು ಹಪ್ಪಳ ಕರೆದು ಬಿಡ್ತೀನಿ. ಬಜ್ಜಿ ಈಗ ಮಾಡಲ್ರಿ, ಸಾಯಂಕಾಲ ಮಾಡ್ತೀನಿ. ನಮ್ಮ ಹೊಸ ಮನೆಯೊಳಗೆ ನಮ್ಮ ಹೊಸ ಸಂಕ್ರಾಂತಿ ಹಬ್ಬ ಇಲ್ಲೇ ಮಾಡಾಕತ್ತೀವಿ. ಹೋದ ವರ್ಷ ಆ ಮನೆಗಿದ್ವಿ, ಆ ಒಂದು ನೆನಪು ಕೂಡ ಕೆಲವು ಸಲ ನೆನಪು ಬರ್ತಿರ್ತೈತಿ. ಹಿಂಗೆ ರೀ, ನಾವು ನಿಮ್ಗೆ ಬೇಜಾರಾಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ನನಗಂತೂ ಸ್ವಲ್ಪ ಈಗ ಈ ವರ್ಷ ದೀಪಾವಳಿ ಬಂದೈತೆ ನೋಡ್ರಿ. ಹೋದ ವರ್ಷ ದೀಪಾವಳಿ ಹೆಂಗೆ ಮಾಡ್ತೀವಿ ಅಂತೇಳಿ, ಹೆಂಗೆ ಮಾಡಿದ್ವಿ ಅಂತೇಳಿ ಮೆಮೊರಿ ಆಗ್ತೈತಿ. ದಸರಾ ಹಬ್ಬ ಇರ್ಬೋದು, ಇಲ್ಲ ಒಂದು ಸೆಲೆಬ್ರೇಷನ್ ಯಾವುದೇ ಈಗ ಬರ್ತ್ಡೇ ಸೆಲೆಬ್ರೇಷನ್, ನಮ್ದು ಆ್ಯನಿವರ್ಸರಿ ಇರ್ಬೋದು. ಹೋದ ವರ್ಷ ಹಂಗೆ ಮಾಡ್ಕೊಂಡಿದ್ವಿ, ಹಿಂಗೆ ಮಾಡ್ಕೊಂಡಿದ್ವಿ, ಏನೂ ಮಾಡ್ಕೊಂಡೇ ಇಲ್ಲ. ಈ ಥರದ್ದೆಲ್ಲ ನೆನಪು ನಂಗೆ ಸ್ವಲ್ಪ ಭಾಳ ಬರ್ತಿರ್ತಾವೆ. ಅದರೊಳಗೆ ಒಂಥರ ಏನೋ ಖುಷಿ ಅಂತ ಅನಿಸ್ತೈತೆ ನನಗೆ. ಬರ್ರಿ ಈ ವರ್ಷ ನಮ್ಮ ಹೊಸ ಮನೆಯೊಳಗೆ ಹೊಸ ವರ್ಷದ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಹೆಂಗೆ ತನ್ನ ದೆಸೆಯನ್ನು ದಿಕ್ಕನ್ನು ಬದಲಾಯಿಸ್ತದೋ ಮತ್ತು ಹೊಸದನ್ನು ಚಲೋ ಶುರು ಆಗ್ತದೋ, ಅದೇ ಥರ ನಮ್ಮ ಬಾಳು ಕೂಡ ಹೊಸತನ ಒಂದು ಹುಮ್ಮಸ್ಸು ಇರಲಿ. ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸ್ವಲ್ಪ ಲೇಟಾಗಿ ವಿಶ್ ಮಾಡತ್ತೀನಿ, ವಿಡಿಯೋ ಲೇಟಾಗಿ ಬರ್ಬೋದು. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಇಡೀ ಒಂದೇ ದಿನ ಯಾವುದೇ ಹಬ್ಬ ಆಚರಿಸೋದಿಲ್ಲ, ಇಡೀ ವರ್ಷ ಆಚರಿಸೋದು. ಇವತ್ತು ಮಲ್ಲಿಗೆ ಬೆಳಗ್ಗೆ ಹೇಳ್ತೀವಪ್ಪ ಅಂತಂದ್ರೆ ಅದು ನಮ್ಮ ಹೊಸ ಪ್ರಪಂಚನೇ, ಹೊಸ ದಿನನೇ, ಅದೊಂದು ಹಬ್ಬನೇ ಅಂತೇಳಿ ತಿಳ್ಕೊಳೋಂಥ ಪರಿಸ್ಥಿತಿ ಈಗಿನ ಕಾಲದಾಗ ಬಂದುಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ಸೊ ಬರ್ರಿ, ಹಬ್ಬದ ಅಡಿಗೆ ಹೆಂಗೈತೆ ನೋಡ್ರಿ. ನಮ್ಮ ಮನೆಯೊಳಗೆ ಹಪ್ಪಳ ಕರ್ದೀನಿ, ಶೇಂಗಾ ಹೋಳ್ಗೆ, ಹೂರಣದ ಹೋಳ್ಗೆ, ಆಮ್ರ, ಅನ್ನ, ಬದ್ನಿಕಾಯಿ ಪಲ್ಯ, ಚಪಾತಿ, ಪಾಪಡ, ತುಪ್ಪ, ಸಜ್ಜಿ ರೊಟ್ಟಿನೂ ಕೂಡ ತೊಗೊಂಡಿನಿ, ಬೇಕಾದವ್ರು ಉಣ್ತಾರನ ಅಂತೇಳಿ. ನಿಮ್ಮ ಮನೆಗೆ ಏನು ಮಾಡಿದ್ರಿ ಸ್ಪೆಷಲ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ, ದೇವ್ರಿ ನೆವದಿ ತೋರಿಸಿದ್ದನ್ನ ಆಯಿತು. ಈಗ ನಾ ತಾಟ್ನೆ ನೆವದಿ ಹಚ್ಕೊಂಡಂಗೆ ಎಲ್ಲನೂ ಹಚ್ಕೊಂಡಿದ್ದೆ ನೋಡ್ರಿ. ಸ್ವಲ್ಪ ಬದ್ನಿಕಾಯಿ ಏನೋ ಸ್ವಲ್ಪ ತಿಕ್ಕಾಗಿ ಆಗಬೇಕಾಗಿತ್ತು, ಸ್ವಲ್ಪ ಈ ಥರ ಆಗೈತೆ ನೋಡ್ರಿ. ಲಗುಟಿನ ತೆಗೆದುಬಿಟ್ನೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿ ಆಗತ್ತೆ ರೀ ಅದು. ನಾವು ಹಂಗೆ ಬಿಸಿ ಬಿಸಿದ ಈಗ ತೊಗೊಂಡ್ಬಿಟ್ಟಿವಿ. ಊಟ ಮಾಡೋಣ ಅಂತ ಬರ್ರಿ ಎಲ್ಲರೂ. ಮಧ್ಯಾಹ್ನ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಅದಾದ್ಮೇಲೆ ಸಾಯಂಕಾಲ ಇಲ್ಲೇ ನಮ್ಮ ಮನೆ ಬಾಜುಕೇನೆ ರೀ, ಇಲ್ಲೇ ಐಗೋಳ ಆಂಟಿಯರ್ ಅಂತ ಅದಾರ, ವಿಜು ಆಂಟಿ, ಲಕ್ಷ್ಮಿ ಆಂಟಿ, ಮಾದೇವಿ ಆಂಟಿಯರ್ ಅಂತೇಳಿ. ಸೊ ಅವ್ರ ಮನ್ಯಾಗ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದರಿ. ಹಾಗಾಗಿ ನಾನು ಮತ್ತು ನಮ್ಮ ಮನೆ ಬಾಜುಕದಾರ ನೋಡ್ರಿ, ಆ ಒಬ್ಬರು ಆಂಟಿನೂ ಕೂಡ ನಮ್ಮ ಜೊತೆಗೆ ಬಂದರು ಅರ್ಶಿನ ಕುಂಕುಮಕ್ಕೆ ಅಂತೇಳಿ. ಈ ಕಡೆ ಹಳದಿ ಕುಂಕುಮ ಅಂತ ಕರೀತಾರೆ. ಸಂಕ್ರಮಣ ಟೈಮ್ದೊಳಗೆ ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋಂಗಿಲ್ಲ. ಸೊ ಇವರು ನಮ್ಗೆ ಕರೆದಿದ್ರು, ಹಾಗಾಗಿ ನಾವು ಕೂಡ ಹೋಗಿದ್ವಿ ನೋಡ್ರಿ. ಹಾಗೆ ವಿಡಿಯೋ ತೊಗೊತಾ ಇದ್ದೆ ನಾನು ಕೂಡ. ಈ ವಿಡಿಯೋದೊಳಗೆ ಯಾವುದಾದ್ರೂ ಒಂದು ಕಾರಣದಿಂದಾಗಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಖಂಡಿತ ಲೈಕ್ ಮಾಡೋದನ್ನು ಎಲ್ಲರೂ ಮರೆಯಬೇಡ್ರಿ. ಅವರು ನಮ್ಮ ಮನೆ ಟೈಮ್ದಾಗೆ ಮನೆ ಶುರು ಮಾಡಿದಾರೆ, ಮನೆ ಕಟ್ಟೋದಕ್ಕೆ. ಅವ್ರದ್ದು ಮನೆಯೂ ಕೂಡ ಕಂಪ್ಲೀಟಾಗಿ ರೆಡಿ ಆಗೈತಿ, ಮಸ್ತ್ ಕಟ್ಟ್ಯಾರ. ನಾನು ನೋಡಿಲ್ಲ, ಬಟ್ ಹೊರಗಿಂದ ಲುಕ್ ನೋಡಿದ್ರೆ ಮಸ್ತ್ ಆಗೈತೆ ರೀ ಮನೆ ಅಂತ್ರೂ. ಇವ್ರು ಏನಾಗೇನು ಬಂದ್ರೆ ನೋಡ್ರಿ, ಬ್ಲೂ ಕಲರ್ ಬ್ಲೌಸ್ ವೇರ್ ಮಾಡ್ಯಾರಲ್ಲ, ಅವ್ರೇನೈತಿ ವಿಜು ಆಂಟಿಯರ್ ಅಂತ ಏನದಾರಲ್ಲ ಅವ್ರ ಮಗಳು ನೋಡ್ರಿ, ಕ್ಯೂಟ್ ಆಗಿದಾರ. ಇಲ್ಲ ಇವ್ರು ಏನದಾರ ನೋಡ್ರಿ, ಇವರು ಅವ್ರ ಅತ್ತಿಯರ್ ಆಗ್ಬೇಕು ನೋಡ್ರಿ, ಐಗೋಳ ಅಯ್ಯರು ಇವರು. ಸೊ 2 ಮೊಬೈಲ್ ಇತ್ತು ನನ್ನ ಕೈಯಾಗ, 2 ಕೈ ಚಾಲೂನೇ ಇದ್ವು. 2ದಾಗೂ ಫೋಟೋಸನ್ನು ಕ್ಲಿಕ್ ಮಾಡಿದೆ ನಾನು. ಅದಾದ್ಮೇಲೆ ಮತ್ತು ನಾನು ನಿಂದಿರ್ತೀನಿ, ನೀ ತೆಗೀವಿ ಅಂತಂದೆ. ಸೊ ಹಾಗಾಗಿ ಮತ್ತು ಎಲ್ಲ ಕಡೆ ಹೋದಲ್ಲಿ ಎಲ್ಲರದ್ದು ವೀಡಿಯೋ ಫೋಟೋ ತೆಗೆಯೋದಾಗುತ್ತೆ ರೀ, ಬಟ್ ನಾನೇ ಹೆಚ್ಚು ಕಾಣಿಸ್ಕೊಳಂಗಿಲ್ಲ. ಇನ್ನೊಬ್ರದ್ದು ಹೆಲ್ಪ್ ಬೇಕಾಗ್ತದೆ. ಇಲ್ಲಿ ಒಂದು ಸೆಲ್ಫಿ ಸ್ಟಿಕ್ ತೊಗೋಬೇಕು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾರ ತೊಗೋತೀನಿ. ಸೊ ನಾನು ನಿಂತು ಫೋಟೋಸನ್ನು ಕೂಡ ತೊಗೊಂಡ್ವಿ. ಅವರು ಕೂಡ ಒಂದು ಅರಿಶಿನ ಕುಂಕುಮದ ಒಂದು ಪುಟ್ಟದಾಗಿರುವಂಥ ಗಿಫ್ಟು ಕೂಡ ಕೊಟ್ಟರು ನೋಡ್ರಿ, ಖುಷಿ ಆಯಿತು. ಮಾಡಿದ್ರಿ ಅಯ್ಯೋ ನನ್ನ ಸೊಸೆ ಆಟ ಅನ್ಸುತ್ತಾವ್ರಿ. ನೋಡ್ರಿ ಬೇರ್ನ ಬಂದಾರ ಫ್ರೆಂಡ್ಸ್. ನಾ ಪ್ರೀತಿನ ಸೊಸೆ ಹಂಗೆ ಕರಿತೀನಿ. ಸ್ನೇಹ ಇನ್ನೊಂದು ಗಾಡಿ ನಾವು ಅರಿಶಿನ ಕುಂಕುಮ ತೊಗೊಂಡು ಬಂದ್ವಿ. ಆಂಟಿ ಹಾಯ್ ಮಾಡ್ರಿ. ಹಾಯ್ ಹಾಯ್. ಬಿಜಾಪುರದಿಂದ ಬಂದಿದ್ದಾರೆ ನೋಡ್ರಿ. ಇವ್ರು ಬಂದ್ರಂತೂ ಬಾಡಗ ನನಗೆ ಭಾಳ ಖುಷಿಯಾಗ್ಬಿಡ್ತಿತ್ತು. ಬಿಜಾಪುರ ನಮ್ಮೂರ ಕಡೆದವರು ಅಂದ್ರೆ
ಯಾರಿಗೆಲ್ಲ ಖುಷಿ ಆಗುತ್ತಾ ಹಂಗಾಗಿ ಇವ್ರು ಬರೋದು ನಾವಂತೂ ಬಹಳ ಖುಷಿ ಪಡೋರು ಅವ್ರ ಮನೆಯವ್ರ ಬಂದಾರ ಅನ್ನಂಗಂತ ಅನ್ಸೋದು ಅಲ್ಲವಾ ಮತ್ತ ಈ ಪೇರನು ಬಂದಾಳ್ರಿ ಸೊಸಿನು ಬಂದಾಳ ಅದ ನಮ್ಮ ಮಾವಾರ ಪಂಚರಾಗಿ ಮುಕ್ಕೊಂಡ್ರ ಪಾಪ ಗೆದ್ದು ಬಂದಾರ್ರಿ ಯಾಕೆ ಹೋಗಿದ್ರಿ ಬೀಳೋಕ ಏನ ಮಾತಾಡ್ರಿ ನಮ್ ಕಾಕನ್ ಬಿಟ್ಟು ಬಂದಿದ್ ಪಾಪ ಬರೇ ತವ್ರ ಮನಿ ಬರ್ಬೇಕಂದ್ರ ನಮ್ ಕಾಕನ್ ಬಿಟ್ಬಿಟ್ಟು ಬರ್ತಾರ್ರಿ ಪಾಪ ಕರ್ನಾಟಕ ಮಂದಿ ಬಹಳ ಸಂಪನ್ನಿ ಮಂದಿ ರೀ ನಾವು ಅದ್ರ ಬಿಜಾಪುರ ಸೈಡ್ ಅಂದ್ರ ಬಹಳ ಸಂಪನ್ನಿ ಸೋಲಾಪುರ ಮಂದಿ ಇವ್ರು ಬೆನಿಗೆ ಮತ್ತ ಮಕ್ಳಿಗೆ ಬಂದ್ರೆ ನೀವು ಗಂಡರು ಬರ್ತೀರಿ ಕರ ಬರ್ತದಲ್ಲ ನೋಡ್ರಿ ಕಟ್ ಮಾಡಿದೆ ನಾವಿ ಇಲ್ಲಲ್ಲ ಏನ್ ಇರ್ತಾವ್ರಿ ಎಲ್ಲಾರು ಕಾಮಿಡಿ ಮಾತಾಡ್ಕೊಂಡು ವಿಡಿಯೋ ಮಾಡಿವಿ ಫ್ಯಾಮಿಲಿ ಅಂದ್ರೆ ಈ ತರ ಚೇಷ್ಟ ಮಸ್ಕಿರ್ ಇರ್ಬೇಕು ಅಂದ್ರೆ ಮಧ್ಯ ನೋಡ್ರಿ ಫ್ರೆಂಡ್ಸ್ ಇವ್ರು ಬಂದ್ರ ನಾವ್ ಹಿಂಗೆ ನೋಡ್ರಿ ಒಬ್ರಿಗೊಬ್ರು ನೀವೇ ಬಿಸಿ ಇದ್ರಿ ನಂದೇ ಕಿವಿ ನೀಸಕತ್ತದ ಇಲ್ಲಿ ಅದ್ರ ಜರ ಕಮ್ಮಿ ಆಗ್ಯದ ಈಗ ಸ್ವಲ್ಪ ಏನಿಲ್ಲ ಇದೇ ಈಗ ಮಾತಾಡುತ್ತಿದ್ರು ಇದೆಲ್ಲ ಹಿಂಗೆ ನೀಸೋದು ಹೋಗಿಲ್ಲ ಸುಮ್ಮನೆ ಎಲ್ಲಿ ಹೋಗ್ಬಿಡು ದವಾಖಾನೆಗೆ ಅದೇನ ಅಂತ ಪರಿ ಇದು ಇಲ್ಲ ಅಂದು ಹಂಗಾಗಿ ಆಗಲೇ ಹೋಗಿ ಬಂದ ಹಾಸ್ಪಿಟಲ್ಗೆ ಟ್ಯಾಬ್ಲೆಟ್ ಕೊಡ್ರ ಗುಳಿಗೆ ತಗೋಬೇಕಂತ ಬರ್ತದ ಏನ್ ಮಾಡ್ಬೇಕು ಕಮ್ ಆಗಲ್ಲ ತಗೊಳ್ಳಾದ ಕಮ್ ಆಗಲ್ಲ ಕಮ್ ಆಗ್ಬೇಕಂದ್ರೆ ತಗೋಬೇಕಾಗುತ್ತೆ ಸಾಕಾಗಿ ರೋಸ್ ಹೋಗುತ್ತೆ ಗುಳಿಗೆ ದವಾಖಾನೆ ಅಂದ್ರೆ ಮೈ ಮುಳ್ಳಾಗಿದೆ ನಾನೇಂದ್ರೆ ನಿಮ್ಮ ಆಯಿ ಬಂದಿಲ್ಲ ನಾ ತಂದ ನಮ್ಮ ಆಯಿ ಬಂದಿಲ್ಲ ಬರ್ತಿರ್ತಾರ ನಿಮ್ಮ ಮಮ್ಮಿರ ಈ ವರ್ಷ ಬಂದಿಲ್ರಿ ಅವ್ರು ಗುಡ್ಡಕ್ಕೆ ಹೋಗಾರಲ್ಲ ಈಗ ಸೌದತ್ತಿ ಗುಡ್ಡಕ್ಕೆ ಹೋಗಾರದಾರ ಮತ್ತ ಅದಾಗ ನಾವು ಮುಂದ ತಿರುಪತಿಗೆ ಹೋಗಾರದಾರ ಅಕ್ಕವ್ರನ್ನು ಸೌದತ್ತಿಗೆ ಹೋಗ್ಯಾರಿ ಹುಣ್ಣಿಗೆ ಹೋಗ್ಯಾರು ಸರೋವರಿಗೆ ಹೋಗದ ನಮ್ಮ ಅತ್ತಿ ನಮ್ಮ ಅತ್ತಿ ನಮ್ಮ ಅವ್ರಿಗೆ ಬಿಟ್ಟು ಹೊರಗೆ ಹೋಗ್ಯಾರ ನೋಡ್ರಿ ಹೊರಗೆ ಇರ್ತಾರ ನಾನು ಮ್ಯಾಗೆ ಹೋಗಿಲ್ಲ ಹ್ಯಾಪಿ ಸಂಕ್ರಾಂತಿ ಓ ಈ ಕಡೆ ನೋಡ್ ಮಾಡ್ರಲ್ಲ ಹ್ಯಾಪಿ ಸಂಕ್ರಾಂತಿ ರೀ ಹ್ಯಾಪಿ ಸಂಕ್ರಾಂತಿ ನೋಡು ಹ್ಯಾಪಿ ಸಂಕ್ರಾಂತಿ ಎಲ್ಲ ಅಯ್ಯ ಇನ್ನ ನಿಮಗ್ ಬಾಕಿ ನಡೆದಿರೋದೇ ಇಲ್ಲ ಇವ್ರಿಗೆ ಬಾಕಿ ಇವ್ರಿಗ ಇವ್ರ ತಮ್ಮಗ ಇವ್ರ ಎದ್ದು ಬಿದ್ದರಿ ಬಾಕಿ ನಡೆದಲ್ಲ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಯಾರೊಬ್ರು ಬಿದ್ರೆ ಸಾಕಲ್ಲ ನಾನು ಹಿಂಗೆ ಮಾಡ್ತೇವೆ ನಾನು ಬಂಗಾರ ಗುಂಡಿ ಕೊಡ್ತೀನಿ ಹ್ಯಾಪಿ ಸಂಕ್ರಾಂತಿ ಮೂವ ನಮ್ಮ ಅವ್ರ ಮುಖಂಡರು ಹ್ಯಾಪಿ ಸಂಕ್ರಾಂತಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನನ್ನ ಮಗಳಿಗೆ ಹಾಕ್ರಿ ಫೋಟೋ ಕಾರ್ಡ್ ಹಿಡಿಯಲ್ಲ ನಮ್ಮ ನಪ್ಪಿ ಬರ್ತಾ ಬಂದ್ಲಿ ನೀ ಬಾಯ್ ಕಡೆ ಹ್ಯಾಪಿ ಸಂಕ್ರಾಂತಿ ನೋಡ ನನ್ನ ಮಗ ಅಟ್ಟ ಎತ್ತರ ಮತ್ತ ನನ್ನ ಟೈಗರ್ ಫೋಟೋ ತಗೊಂಡ್ರೆ ಎಂತ ಬಂದ್ರಿ तू पुरुष नाही ते श्रीमंत नाही तू कोण आहे मी आत्मरूप ಅಕ್ಕಿ ಹಚ್ಚಿಲ್ಲವ್ರಿ ಇಲ್ಲಿ गुरूंच्या ಬಾಪಿ ಇಲ್ಲಿ ತೆಗಿತೇನೋ ಆಕಿ ನಿಂದಿರ್ತಾ ಇಲ್ಲಿಕಂದ್ರ ಸೆಲ್ಫಿ ತಕೋ ಮತ್ತದ ಕೂಡ ವಿಡಿಯೋ ಮಾಡಿ ಅವ್ರ ಮೊಬೈಲ್ ಚಲೋನೇ ಬಾ ಮಮ್ಮ ಏ ಬಾಸ್ನೆ आणि कितीतरी आज एक आश्चर्याची घटना ಅದ್ರಾಗ ಸೆಲ್ಫಿ ತಕೋ ಸ್ಮೈಲ್ कोणाला माहिती नाही आज नंदी तो शैना पहिला नंदी झाला
ಚಂದ. ಈಗ ಮನೆಗೆ ಬಂದೆ ನೋಡ್ರಿ, ಡ್ರೆಸ್ ಎಲ್ಲ ಮಾಡಿ ಊಟ ಆಯಿತು. ಸೊ ಎಲ್ಲರದ್ದು ಊಟ ಆಗೈತಿ. ಈಗ ಮಕ್ಕಳು ಮುಕ್ಕೊಂಡಿದ್ದಾರೆ. ಯಜಮಾನ್ರು ಸ್ವಲ್ಪ ಅವರು ಅಣ್ಣ ತಮ್ಮರ ಜೊತೆಗೆ ಕುಂತು ಈಗ ಬಂದರು ನೋಡ್ರಿ, ಜಸ್ಟ್ ಈಗ ಬಂದರು. ಸೊ ನಾನು ಇವಾಗ ಟ್ಯಾಬ್ಲೆಟ್ ತೊಗೋಬೇಕು ನೋಡ್ರಿ ಫ್ರೆಂಡ್ಸ. ಕಲರ್ ಗುಳಿಗೆಗಳು ಸಣ್ಣವರಿದ್ದಾಗ ಯಾವಾಗಾರ ಒಮ್ಮೆ ಏನರ ಸ್ವಲ್ಪ ಆರಾಮಿಲ್ಲದ ಟೈಮ್ದಾಗ ಇಂಥ ಗುಳಿಗೆಗಳು ಕೊಡ್ತಿದ್ದೆ ರೀ ಸರ್ಕಾರ ದವಾಖಾನೆ ಒಳಗೆ. ಇನ್ನೂ ಮುಕ್ಕೊಂಡಿಲ್ಲ. ನಾ ಮುಕ್ಕೊಂಡ್ರ ಅಂತ ನಾ ಅಂತೀನಿ, ತುಕ್ಕು ಬಡ್ದು ಮುಕ್ಕೊಂಡಾರ ಇಬ್ಬರು. ಅವ್ರ ಪಪ್ಪ ಲೇಟಾಗಿ ಬರ್ತಾರಂತ ಲಘು ಊಟ ಮಾಡಿಸಿ ಮಗೋಸಿದ್ರು ನೋಡ್ರಿ, ಅವ್ರ ಪಪ್ಪ ಈಗ ಬರೋಣ ಹೆಂಗೆ ಎದ್ದು ಬಂದು ಎರಡು ಫ್ರೆಂಡ್ಸ್. ನಾ ಎಷ್ಟು ಬಡ್ದು ಬೈದು ಲಘು ಊಟ ಮಾಡಿಸಿ ಮುಕ್ಕೋಸಿದ್ರು ಹಿಂಗೆ ಮತ್ತೆ ಮಾಡ್ತಾರೆ ನೋಡ್ರಿ. ನಿದ್ದೆ ಬಂದಾರಂಗೆ ಮುಕ್ಕೋತಾರೆ ಕಣ್ಣು ಮುಚ್ಚಿ. ಈಗ ಅವ್ರ ಪಪ್ಪ ಬಂದ್ರನ ಇಬ್ಬರು ಎದ್ದು ಬಂದ್ರಿ. ಈಗ ನಾ ಬೈತೀನ ಅಂತೇಳಿ ಮತ್ತೆ ಹೋದ್ರು ನೋಡ್ರಿ ರೂಮ್ದಾಗ. ಎಷ್ಟು ಮಕ್ಕಳು ಬೇಡಿಕದಾರ. ಸೊ ಕಲರ್ ಗುಳಿಗೆಗಳು ಸದ್ ತೊಗೋಬೇಕ್ರಿ. ಜೀವ ಬ್ಯಾಸ್ರಾಗ ಹೋಗ್ಬಿಡುತ್ತೆ ಗುಳಿಗೆ ತೊಗೋಬೇಕಂತಂದ್ರೆ. ಇವು 6 ಗುಳಿಗೆ ಬೇರೆ ಕೊಟ್ಟಾರ್ರಿ, 2 ಟೈಮ. ಇವಿಷ್ಟು ಗುಳಿಗೆ ಅದಾವು. ಮುಂಜಾನೆ ರಾತ್ರಿ ಊಟ ಮಾಡಿ ತಗೋ ಅಂದಾರಿ. ಕನ್ನಡ ಮರಾಠಿ ಎರಡೂ ಬರ್ದಾರ ನೋಡ್ರಿ. ಊಟದ ನಂತರ ಅಂಥೇಳಿ ಊಟ ಮಾಡಿ ತಗೋ ಅಂತೇಳ್ಯಾರ. ಸೊ ಈಗ ಊಟ ಆಗೈತಿ. 4 ಗುಳಿಗೆ ತೊಗೊಂಡು ಒಂದು ಗ್ಲಾಸ್ ನೀರು ಕುಡಿದ್ರೆ ಹೊಟ್ಟೆ ಅಂತ್ರೂ ಬಿಗ್ದಂಗೆ ಆಗ್ಬಿಡ್ತೈತೆ ನೋಡ್ರಿ. ಗುಳಿಗೆ ತೊಗೋಬೇಕ್ರಿ. ಈಗ ಸ್ವಲ್ಪ ಯಾಕೋ ಕಿವಿಯಿಂದ ಬ್ಯಾನ್ ಆಗೈತ್ರಿ, ಹಂಗಾಗಿ ಪೇನ್ ಕಮ್ಮಾಗ ಕೊಟ್ಟಾರ್ರಿ ಇವನ್ನ.